ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಜಾತಿ ಗಣತಿ ವರದಿ ಜಾರಿಯಾಗೋದು ಯಾವಾಗ ಅಂತ ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಈ ನಡುವೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಾತಿ ಗಣತಿಯ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಜಾತಿ ಗಣತಿ ವರದಿ ಸುಳ್ಳು ಅಂತ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಇದೀಗ ಕಾಂಗ್ರೆಸ್ ಪಡೆ ತೀವ್ರವಾಗಿ ಕೌಂಟರ್ ಕೊಡ್ತಾ ಇದೆ. ಸುಖಾಸುಮ್ನೆ ಈ ರೀತಿಯಾಗಿ ಹೇಳುವಂಥದ್ದು ಸರಿಯಲ್ರಿ, ಈ ರೀತಿಯಾಗಿ ಸುಖಾಸುಮ್ನೆ ಹೇಳುವಂಥದ್ದು ಸರಿಯಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಒಂದು ಜವಾಬ್ದಾರಿ ಜಾಗದಲ್ಲಿ ಇದ್ದವರು ಏನೇ ಇದ್ರೂ ಕೂಡ ತಿಳಿದುಕೊಂಡು ಮಾತನಾಡಬೇಕು. ಹಿಂದುಳಿದ ವರ್ಗಗಳ ಆಯೋಗ ಆ ವರದಿಯನ್ನು ಸೀಲ್ ಮಾಡಿ ಕೊಟ್ಟಿದೆ, ಸುಮ್ಮನೆ ಕೊಟ್ಟಿರೋದಲ್ಲ, ಒಂದು ಸೀಲ್ ಹಾಕಿ ಕೊಟ್ಟಿರುವಂಥದ್ದು. ಜಯಪ್ರಕಾಶ್ ಅವರನ್ನೇ ಕೇಳಿ ಸುಳ್ಳು ಹೇಳುವಂತಹ ಕೆಲಸವನ್ನು ನೀವು ಮಾಡಬೇಡಿ. ಅಶೋಕ್ ಅವರ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರು ಒಂದೆಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮತ್ತೊಂದೆಡೆ ಬಿಜೆಪಿಯವರೇ ರಚನೆ ಮಾಡಿದಂತಹ ಸಮಿತಿ ಇದು, ಅಧ್ಯಕ್ಷರನ್ನು ಕೂಡ ಅವರೇ ರಚನೆ ಮಾಡಿದ್ದು. ಅವರು ಕೊಟ್ಟಂತಹ ವರದಿ ಅಶೋಕ್ ಅವರು ಸುಮ್ಮನೆ ಆರೋಪಗಳನ್ನು ಮಾಡುವಂಥದ್ದು ಸರಿಯಲ್ಲ, ಸುಳ್ಳು ಹೇಳಿಕೊಂಡೇ ಎಷ್ಟು ದಿನ ಇರ್ತೀರಾ ಅಂತ ಮತ್ತೊಂದೆಡೆ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ಅವರ ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು. ಸಿದ್ದರಾಮಯ್ಯನವ್ರು ಹೆಂಗೆ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವರೇ ನೋಡಿಲ್ಲ. ಅದನ್ನು ಅಲ್ಲೇ ಕ್ಯಾಬಿನೆಟಲ್ಲಿ ಅವ್ರೇನು ರಿಪೋರ್ಟ್ ಕೊಟ್ಟಿದ್ರು ಅದೆಲ್ಲ ಕಂಪ್ಲೀಟ್ ಸೀಲ್ ಮಾಡಿ ಕಂಪ್ಲೀಟ್ ತಂದು ಕ್ಯಾಬಿನೆಟಲ್ಲಿ ವಿಡಿಯೋ ಮಾಡಿ ಓಪನ್ ಮಾಡಿದ್ರು. ಸೊ ಅವ್ರು ಹೆಂಗೆ ಆ ರೀತಿ ಸುಳ್ಳು ಹೇಳ್ತಾರೆ? ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಹಂಗೆಲ್ಲ ಮಾತಾಡಬಾರ್ದು. ಸೊ ಅದೇನಿದ್ರು ನೀವು ಅವ್ರೇನಾದ್ರು ಕೇಳಬೇಕಾದ್ರೆ ಆ ಕಾಪೀಸು ಮತ್ತೊಂದೆಲ್ಲ ಒರಿಜಿನಲ್ಲು ನಿಜನ ಸುಳ್ಳು ಕೇಳಬೇಕಾದ್ರೆ ಜಯಪ್ರಕಾಶ್ ಹೆಗಡೆ ಅವ್ರ ಹತ್ರ ಹೋಗಿ ಅವ್ರು ಮಾತಾಡಲಿ. ಇಲ್ಲ ಅಂದರೆ ಅವ್ರ ಸೆಕ್ರೆಟ್ರಿ ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರು, ಅವ್ರು ಯಾರು ಆಫೀಸರ್ ಇದ್ದಾರೆ, ದಯಾನಂದ ಯಾರು, ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಸಿಗ್ಬೋದು. ಇಲ್ಲಾಂದರೆ ಅವ್ರ ಹತ್ರ ಸಂಪರ್ಕ ಮಾಡಿದ್ರೆ ಅವ್ರಿಗೆ ವಿಚಾರ ತಿಳಿಬೋದು. ಈ ರೀತಿ ಜವಾಬ್ದಾರಿ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ, ರಿಪೋರ್ಟನ್ನು ತರಿಸ್ಕೊಳ್ಳಿ, ಬೇಕಿದ್ರೆ ತರಿಸ್ಕೊಂಡು ಇಲ್ಲಿ ಯಾವ್ದಾರು ಸಿಗ್ನೇಚರ್ ಇದೆ ನೋಡಿ. ಈ ರಿಪೋರ್ಟ್ನಲ್ಲಿರುವಂಥ ಸಿಗ್ನೇಚರ್ಸು ನಿಮ್ಮ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ, ಇವರೆಲ್ಲರೂ ಕೂಡ ಈ ಸಮಿತಿಯ ಸದಸ್ಯರು. ಇದು ಅವ್ರ ಸಿಗ್ನೇಚರ್ಸು. ಆಮೇಲೆ ಈ ಸದಸ್ಯರನ್ನು ನಾಮಿನೇಟ್ ಯಾರು ಮಾಡಿದ್ದು? ಕಾಂಗ್ರೆಸ್ನವರ. ಅಂದಿನ ಸರ್ಕಾರ ನಿಮ್ಮದಿತ್ತು, ನಿಮ್ಮ ಸದಸ್ಯರಲ್ವ ಇವರು. ಆವಾಗ ಅಧ್ಯಕ್ಷರು ಕೂಡ ನಾಮಿನೇಷನ್ ಯಾರು ಮಾಡಿದ್ದು? ಇವರ ಎಲ್ಲ ದತ್ತಾಂಶಗಳಿಗೆ ಅವಾಗಿನ ಬಿ ಜೆ ಪಿಯಿಂದ ಆಯ್ಕೆಯಾದಂಥ ಸದಸ್ಯರೇ ಸಿಗ್ನೇಚರ್ ಮಾಡಿ ಇವತ್ತು ವರದಿ ಕೊಟ್ಟಿರೋದು. ಸೊ ಇದೆಲ್ಲನೂ ಕೂಡ ಅಪಪ್ರಚಾರ ಮಾಡೋದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಬಿ ಜೆ ಪಿಯವರಾಗಿರ್ಬೋದು ನಿಲ್ಲಿಸಬೇಕು. ಇಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಒಂದು ವಿಚಾರ, ಈ ಒಂದು ಜಾತಿ ಗಣತಿ ವಿಚಾರ ಏನಿದೆ ಇದು ಸಾಮಾಜಿಕ ನ್ಯಾಯ ಅಂತ ಆರಂಭವಾಗುತ್ತೆ. ಆದರೆ ಈಗ ಸತ್ಯ ಮಿಥ್ಯಗಳ ನಡುವೆ ಬಂದು ತಗಲಾಕೊಂಡು ಬಿಟ್ಟಿದೆ. ಇತ್ತ ಯಾವುದೇ ನಿರ್ಣಯ ಕೂಡ ತೆಗೆದುಕೊಳ್ಳೋದಕ್ಕಾಗಲಿಲ್ಲ, ಅಧಿವೇಶನದಲ್ಲಿ ಚರ್ಚೆನೇ ಆಗಲಿಲ್ಲ. ಅದರ ಮುಂಚೆನೇ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ರ ನಡುವೆ ಬಂದು ನಿಂತುಬಿಟ್ಟಿದೆ. ಈ ನಡುವೆ ಜನ ಇನ್ನೂ ಕೂಡ ಕನ್ಫ್ಯೂಷನ್ನಲ್ಲೇ ಇದ್ದಾರೆ. ಮೋಸ್ಟ್ಲಿ ಸಚಿವರು ಕೂಡ ಅದು ಏನು ವರದಿ ಅಂತ ಓದಿರ್ಲಿಕ್ಕಿಲ್ವೇನೋ. ಈಗ ಎರಡೂ ಪಕ್ಷಗಳ ನಡುವೆ ಇದು ಕೇವಲ ಒಂದು ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ. ವರದಿ ಜಾರಿಯಾಗೋದು ಯಾವಾಗ, ಎತ್ತ, ಏನು ಅಂತ? ಸಂತೋಷ್, ಇದೇ 24ರಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಮತ್ತೊಮ್ಮೆ ಸಮಗ್ರವಾಗಿ ಚರ್ಚೆಗಳಾಗತ್ತೆ. ಯಾಕೆಂದ್ರೆ ಮೊನ್ನೆ ನಡೆದಂಥ ಬೆಂಗಳೂರಿನ ವಿಧಾನಸೌಧದ ಸಭೆಯಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗತ್ತೆ, ಪರ ವಿರೋಧ ಚರ್ಚೆಗಳು, ಆರೋಪಗಳು ಎದುರಾಗತ್ತೆ. ಆ ಕಾರಣಕ್ಕೆ ಲಿಖಿತವಾಗಿ ನೀವು ಏನು ಸಮಸ್ಯೆ ಇದೆ, ಯಾವ ಗೊಂದಲಗಳಿದೆ, ಆ ಒಂದು ಗೊಂದಲಗಳ ಬಗ್ಗೆ ನೀವು ಲಿಖಿತವಾಗಿ ನನಗೆ ದೂರನ್ನು ಕೊಡಿ, ಅದನ್ನು ಪರಿಶೀಲನೆ ಮಾಡೋಣ, ವರದಿಯಲ್ಲಿ ತಪ್ಪು ಒಪ್ಪುಗಳನ್ನು ಸರಿಪಡಿಸೋಣ ಅನ್ನುವಂಥ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಡ್ತಾರೆ. ಆ ಕಾರಣಕ್ಕೆ ಈಗ ಸಚಿವರು ಕೂಡ ಕೆಲವೊಂದಷ್ಟನ್ನು ನೋಟ್ ಮಾಡ್ಕೊಂಡಿದ್ದಾರೆ. ಏನೇನು ಸಮಸ್ಯೆಗಳಿದೆ, ಯಾವ ಒಳಪಂಗಡಗಳನ್ನು ಸಮುದಾಯದ ಹೊರಗಡೆ ಇಡಲಾಗಿದೆ,
ಬೇರೆ ಒಳಪಂಗಡಗಳನ್ನು ಯಾವ ಸಮುದಾಯದ ಜೊತೆ ಗುರುತಿಸಲಾಗಿದೆ, ಇದೆಲ್ಲದರ ಬಗ್ಗೆ ಕೆಲವು ಸಚಿವರು ಕೂಡ ಈಗಾಗಲೇ ಪಟ್ಟಿಯನ್ನು ಮಾಡ್ಕೊಂಡಿದ್ದಾರೆ. 24ರಂದು ನಡೆಯುವಂತಹ ಸಭೆಯಲ್ಲಿ ಇದನ್ನ ಮುಖ್ಯಮಂತ್ರಿಗಳ ಮುಂದೆ ಇಡಲಿದ್ದಾರೆ. ನಾವು ಈ ರೀತಿಯಾದಂಥ ಗೊಂದಲಗಳಿದೆ, ಕಮ್ಯುನಿಟಿ ಕೂಡ ಇದನ್ನೇ ಹೇಳ್ತಾ ಇದೆ, ಹಾಗಾಗಿ ಇದರ ಬಗ್ಗೆ ನೀವು ಮತ್ತೊಮ್ಮೆ ಅಧ್ಯಯನವನ್ನು ಮಾಡಿಸಬೇಕು ಅಥವಾ ಸರ್ವೆಯನ್ನ ಮಾಡಿಸಿ ನಂತರದಲ್ಲಿ ನೀವು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಒತ್ತಾಯವನ್ನ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ಮಾಡಲಿದ್ದಾರೆ. ಈ ಕಡೆ ಅಹಿಂದ ಸಮುದಾಯದ ಸಚಿವರು ಕೂಡ ಬಹಳ ಸ್ಪಷ್ಟವಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಮೀನಾಮೇಷವನ್ನ ಮಾಡಬೇಡಿ, ನೀವು ಗೊಂದಲವನ್ನ ಮಾಡ್ಕೊಳ್ಬೇಡಿ. ಇದನ್ನ ವರದಿ ವೈಜ್ಞಾನಿಕವಾಗಿದೆ. 165 ಕೋಟಿ ಖರ್ಚು ಮಾಡಿ ಸುಮಾರು 2 ಲಕ್ಷ ಸಿಬ್ಬಂದಿಗಳನ್ನ ಇಲ್ಲಿ ವಿನಿಯೋಗಿಸಿ ಅವರಿಂದ ಸರ್ವೆಯನ್ನ ಮಾಡಿಸಿರುವಂಥದ್ದು. ಹಾಗಾಗಿ ಬಹಳ ಸ್ಪಷ್ಟವಾಗಿದೆ. ಕೆಲವೊಂದಷ್ಟು ತಪ್ಪುಗಳು ಇದ್ರೆ ಏನಾದರೂ ಅದನ್ನ ಬೇಕಾದ್ರೆ ಸರಿಪಡಿಸೋಣ, ಆದರೆ ಸಮಗ್ರ ವರದಿಯನ್ನ ಚೇಂಜ್ ಮಾಡೋದು ಬೇಡ. ಇದೇ ವರದಿಯನ್ನ ನೀವು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಒತ್ತಾಯವನ್ನ ಮಾಡಲಿದ್ದಾರೆ. ಆದರೆ ಯಾವುದೂ ಕೂಡ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವಂತಹ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನಗಳಾಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಚರ್ಚೆಗಳಾದ ನಂತರ ಮೇ 2ರಂದು ಬೆಂಗಳೂರಿನ ವಿಧಾನಸೌಧದಲ್ಲೇ ಮತ್ತೊಂದು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಂಪುಟ ಸಭೆಯಲ್ಲಿ ಮತ್ತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಸಚಿವರು ಏನು ಕೊಟ್ಟಿರ್ತಾರೆ ಲೋಪದೋಷಗಳು ಟಿಪ್ಪಣಿ ಅದನ್ನ ಮುಂದಿಟ್ಕೊಂಡು ಮತ್ತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಸಂತೋಷ್, ಇಲ್ಲಿ ಸಿದ್ದರಾಮಯ್ಯ ಅವರ ನಡೆ ಬಹಳ ಸ್ಪಷ್ಟವಾಗಿದೆ. ವರದಿಯನ್ನ ಅನುಷ್ಠಾನಕ್ಕೆ ತರಲೇಬೇಕು ಅನ್ನುವಂತ ಉದ್ದೇಶವನ್ನ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ರಾಹುಲ್ ಗಾಂಧಿ ಅವರು ಈ ವರದಿಯನ್ನ ನೀವು ಯಾಕೆ ಇಲ್ಲಿಯವರೆಗೆ ಇಟ್ಕೊಂಡಿದ್ದೀರಿ, ಇದನ್ನು ಮೊದಲು ಅನುಷ್ಠಾನಕ್ಕೆ ತನ್ನಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಈ ವರದಿಯನ್ನ ತರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಕೆಲವು ಲೋಪದೋಷಗಳು ಇರಬಹುದು, ಅದನ್ನ ಸರಿಪಡಿಸಿಕೊಂಡು ಬಹುತೇಕವಾಗಿ ಮೇ 2ರಂದು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್, ನಿಮ್ಮೆಲ್ಲ ಮಾಹಿತಿ